ನಗರದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ಮುಷ್ಟೂರು ರಸ್ತೆಯಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಮಹಾಗಣಪತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ದೇವರನ್ನ ವಿಧ ವಿಧವಾದ ಹೂಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು. ದೇವರ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ಭಕ್ತರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದಿದ್ದಾರೆ. ಮಹಿಳೆಯರು ದೀಪ ಹಚ್ಚಿ ಭಕ್ತಿ ಭಾವ ಮೆರೆದಿದ್ದಾರೆ. ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಿ ಮತ್ತು ಆಂಜನೇಯ ಶನಿಮಾತ್ಮ ದೇವಸ್ಥಾನ, ಭಗತ್ ಸಿಂಗ್ ನಗರ ಡಿಪೋ ಮುಂಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಂಗಾರಕ ಸಂಕಷ್ಟರ ಚತುರ್ಥಿ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ರಿ. ಭಗವಂತನ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಆ ದೇವರ ಕೃಪಾ ಕಟಾಕ್ಷದಿಂದ ದೀಪವನ್ನು ಹಚ್ಚಿ ಅವ್ರಿಗಿರ್ತಕ್ಕಂಥ ಏನು ಕಷ್ಟಗಳಿದಾವೋ ಆ ಕಷ್ಟಗಳೆಲ್ಲ ಆ ಭಗವಂತನ ಹತ್ರ ಹೇಳ್ಕೊಂಡು ನಿವಾರಣೆಯಾಗಲಿ ಅಂತ ಸುಮಾರು ಜನ ಇವತ್ತಿನ ಏನು ನಾವು ಮಾಡ್ತಾಯಿದ್ರೋ ಈ ಕಾರ್ಯದಲ್ಲಿ ಸುಮಾರು ಜನ ಭಕ್ತರು ಭಾಗವಹಿಸಿದ್ದಾರೆ. ಅವ್ರಿಗಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಕಷ್ಟಗಳು ದೂರ ಮಾಡಲಿ. ಸದಾಕಾಲ ಈ ಕ್ಷೇತ್ರಕ್ಕೆ ಏನಂತ ಜನ ಬರ್ತಾರೋ ಆ ಜನಕ್ಕಿರೋ ಕಷ್ಟಗಳೆಲ್ಲ ದೂರ ಆಗಿ ಆ ಗಣಪತಿ ಆಶೀರ್ವಾದ ಸಿಗಲಿ ಅಂತ ಇವತ್ತಿನ ನಾವು ಹೇಳ್ತಾ ಇದ್ದೀರಿ. ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜಿಸಲಾಗಿತ್ತು. ಪ್ರಸಾದದ ರೂಪದಲ್ಲಿ 3-4 ವಿಧದ ಪದಾರ್ಥಗಳನ್ನು ವಿತರಿಸಿದ್ದಾರೆ. ಲಕ್ಷ ದೀಪೋತ್ಸವ ನಡೆಸ್ತಾ ಇದ್ದೀವಿ. ವಾರ್ಡ್ ನಂಬರ್ 2ರಲ್ಲಿ 7ನೇ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 7 ವರ್ಷ ಆಗಿದೆ. 7ನೇ ವರ್ಷದ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ. ಶನೇಶ್ವರ ಸ್ವಾಮಿ, ಆಂಜನೇಯ, ಮಹಾಗಣಪತಿಗೆ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡ್ತೀವಿ, ಅನ್ನ ಸಂತರ್ಪಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಭಕ್ತಾದಿಗಳು ಬಂದು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಮಳೆ ಬೆಳೆ ಆಗಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಪ್ರತಿ ತಿಂಗಳು ಪ್ರತಿ ದಿನವೂ ನಡೆಸ್ಕೊಡ್ತಾ ಇರ್ತಾರೆ. ಪ್ರತಿ ತಿಂಗಳಿಗೆ ಸಂಕಷ್ಟಹರ ಚತುರ್ಥಿ ಬರ್ತಾ ಇರುತ್ತೆ. ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ ಸಂಕಷ್ಟಹರ ಚತುರ್ಥಿ. ಡೈಲಿ ತಿಂಗಳಿಗೊಂದ್ಸತಿ ಸಂಕಷ್ಟಹರ ಚತುರ್ಥಿ ಮಾಡ್ತೀವಿ. ಡೈಲಿ ಪೂಜೆ ನಡೀತಾ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಪೂಜೆ ನಡೆಸ್ತಾ ಇರ್ತೀವಿ. ಏನೇ ಆಗಲಿ ದೇವರಲ್ಲಿ ಪ್ರತಿದಿನ ಬಂದು ಹೋಗ್ತಾ ಇರ್ತಾರೆ. ತುಂಬ ಜನ ಬರ್ತಾರೆ. ನಮಗೆ ಜನಗಳು ಅಷ್ಟೇ ತುಂಬ ಸಹಕಾರ ಕೊಡ್ತಾರೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶದ ನೂರಾರು ಭಕ್ತರು ದೈವಿ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.